2 ಮೇಲ್ 2 ಫೀಮೇಲ್ ಅಂತ ಪ್ಲಾನ್ ಮಾಡಿದ್ವಿ. ನೋಡಿ ಗೈಸ್, ಕಮಿಟ್ ಆದ್ಮೇಲೆ 1 ತಿಂಗಳಾದ್ಮೇಲೆ ಇವತ್ತು ಬಂದವನೆ. ಸೊ ನಾನು ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಜೊತೆಗೆ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ವ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ. ನಾವು ಶೂಟ್ಗೆ ಹೋಗ್ತಾ ಇದೀವಿ. ಒಂದು ಮೊನ್ನೆ ಮಾಡಿ ಶೂಟ್ದು ಅರ್ಧ ಬಾಕಿ ಇತ್ತು, ಅದನ್ನು ಇವತ್ತು ಮುಗ್ಸಕ್ಕೆ ಹೋಗ್ತಾ ಇದೀವಿ. ಅದು ಬಿಟ್ಟರೆ ಸಂಜೆ ಇನ್ನೊಂದು ಈವ್ನಿಂಗ್ ರೀಲ್ ಶೂಟ್ ಇದೆ. ಸೊ ಅದನ್ನು ಪ್ಲಾನ್ ಮಾಡಿದ್ದೀವಿ. ನಮ್ಮ ಟೀಮೆಲ್ಲ ನಮಗೆ ವೆಯ್ಟ್ ಮಾಡ್ತಿರೋ ಲೊಕೇಶನಲ್ಲಿ. ನಾವು ಇಲ್ಲಿಂದ ಬೇಗ ಹೋಗಬೇಕು. ಲೆಟ್ಸ್ ಗೋ. ಲುಂಗಿ ಗಿಂಗಿಲ್ಲ ನಿಂತು ಲಾಸ್ಟ್ ಟೈಮ್ ಎತ್ಕೊಂಡಿದ್ದು, ಬೈ ಮಾಡಿದ್ದು, ಅದೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ವಾಪಸ್ಸು. ಸೊ ಲೊಕೇಶನ್ ರೀಚ್ ಆಗಿದ್ದೀವಿ. ನಾವು ಮೊನ್ನೆ ಒಂದು ವಿಡಿಯೋ ಮಾಡಿದ್ವಲ್ಲ, ಪ್ರಶಾಂತ್ ಅಣ್ಣ, ಎಪಿಕ್ ಪ್ರವೀಣ್ ಎಲ್ಲ ಸೇರಿ ಒಂದು ರೇಷನ್ ಶಾಪಿಂಗ್ ಮಾಡೋದು, ಬಂದು ಹಂಚೋದು, ಅದಿಲ್ಲೇ ಮಾಡಿದ್ದು ನಾವು. ಅದೇ ಲೊಕೇಶನಲ್ಲಿ ಸೆಲೆಕ್ಟ್ ಮಾಡಿದೆ ನಮ್ಮ ಟೀಮು. ಸೊ ಇಲ್ಲಿ ರೀಲ್ಸ್ ಶೂಟ್ ಮಾಡಿಬಿಟ್ಟು ಮತ್ತು ಈವ್ನಿಂಗ್ ಇದೇ ಜಾಗಕ್ಕೆ ಬರಬೇಕಂತ ರೀಲ್ ಶೂಟ್ ಮಾಡೋಕ್ಕೆ. ಬೈ ನೋಡೋಣ. ನಾನು ಮನೇಲಿ ನನ್ನ ಪ್ರೋಟೀನ್ ಸೋರ್ಸು, ನನ್ನ ಕ್ಯಾರೆಟ್ ಜ್ಯೂಸು, ಆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟೆ ಬಂದಿದ್ದೀನಿ. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಸಕ್ಕತ್ ಬಿಸಿಲಿದೆ ಆಚೆ. ನೋಡಿ ಎಷ್ಟು ಬಿಸಿಲಿದೆ. ನಮ್ಮ ಸಂಜೆನೂ ಬಂದವನೇ. ನೆಕ್ಸ್ಟ್ ಲೆವೆಲ್ ಬಿಸಿಲು. ಇದು ಶ್ರವಣ್ ಬ್ರೋ ಕೊಟ್ಟಿದ್ದು ಗಿಫ್ಟ್ ನನಗೆ. ಟಿ ಶರ್ಟ್ ಹೆಂಗಿದೆ? ನೋಡಿ, ಚಿಕ್ಕ ಗಣೇಶ ಮಾಡಿಟ್ಟು ಕ್ಲೇಯಲ್ಲಿ ಯಾರು. ಇದೆ ನಮ್ಮ ಲೊಕೇಶನ್ ಇವಾಗ ಶೂಟ್ ಮಾಡ್ತಿರೋದು ನಾವು. ಬನ್ನಿ ಶುರು ಮಾಡೋಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಸೊ ಮನೆಗೆ ವಾಪಸ್ ಬಂದ್ವಿ ಶೂಟ್ ಮುಗಿಸ್ಕೊಂಡು. ಈಗ ಇನ್ನೊಂದು ಶೂಟ್ ಇದೆ ಈವ್ನಿಂಗು. ಅದಕ್ಕೆ ನಮ್ಮ ಗ್ಯಾಂಗ್ ಎಲ್ಲ ರೆಡಿ ಆಗ್ತಾ ಇತ್ತು ನೋಡಿದ್ವಿ. ಆಡೋ ಇವನು ಡ್ಯಾನ್ಸ್ ಆಡ್ತಾವನೆ, ಚಂದ ಡ್ಯಾನ್ಸ್ ಆಡ್ತಾವನೆ. ಮಾಡು, ನಾನು ಮಗನೇ ಡ್ಯಾನ್ಸ್ ಮಾಸ್ಟರ್ ಅಲ್ವಾ ನೀನು? ಫಸ್ಟ್ ಸ್ಟೆಪ್ ಹಾಕು. ಗೈಸ್, ಸೊ ಫೈನಲಿ ಐ ಟುಕ್ ಸಮ್ ಟೈಮ್ ಆ್ಯಂಡ್ ಐ ಆಮ್ ರೆಡಿ ಫಾರ್ ದ ಶೂಟ್ ನಾವು. ಸೊ ಒಂದು ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಒಂದು ಸ್ವಲ್ಪ ದಿನ ನಿಮಗೆ ಹಿಂಗೆ ಅನಿಸುತ್ತೆ, ಅಡ್ಜಸ್ಟ್ ಆಗಬೇಕು ನೀವು ವ್ಲಾಗ್ಗೆ. ಯಾಕೆಂದರೆ ನಮ್ಮ ಫೋಕಸಿಂಗ್ ಲಾಟ್ ಆಫ್ ಥಿಂಗ್ಸ್ ಆನ್ ರೀಲ್ಸ್ ಆ್ಯಂಡ್ ಕಂಟೆಂಟ್ ಆ್ಯಂಡ್ ಆಲ್ಸೋ ವ್ಲಾಗ್. ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗ್ಬೋದು ವ್ಲಾಗ್. ಬಟ್ ಫಾರ್ ಶ್ಯೂರ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡೋಂಟ್ ವರಿ, ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಫಾರ್ ಶ್ಯೂರ್. ನೀವು ಸಬ್ಸ್ಕ್ರೈಬ್ ಮಾಡಿರೋ, ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ವೇಸ್ಟ್ ಮಾಡಿರೋ ಟೈಮು ವೇಸ್ಟ್ ಆಗೋಲ್ಲ. ಬನ್ನಿ ಈಗ ಕಾರಲ್ಲಿ ಲೊಕೇಶನ್ಗೆ ಹೋಗಬೇಕು. ಲೊಕೇಶನಲ್ಲಿ ಇವತ್ತು ನನ್ನೊಂದು ರೀಲ್ ಶೂಟ್ ಇದೆ. ರೀಲ್ ಶೂಟ್ ಮಾಡೋಕ್ಕೆ ಇಷ್ಟು ಜನ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಮ್ರಾ ಟೀಮ್ ಬಂದಿದೆ. ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್, ನಾನು ಕೆಳಗೆ ಬಂದೆ, ಇನ್ನೂ ಪ್ರಿಪ್ರೇಷನ್ ನಡೀತಿದೆ. ಮೇಲೆ ಇರಿ ಅಂತ ಹೇಳಿದ್ದಾರೆ. ಈಗ ಮತ್ತೆ ಮೇಲೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ಕೂತ್ಕೊಂಡು ಗಣೇಶ ಪೂಜೆ ನಡೀತಿದೆ. ಕರೆದಿದ್ರು ನನಗೆ, ಪಟಾಕಿ ಎಲ್ಲ ಇರುತ್ತೆ ಬನ್ನಿ ಅಂತ. ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ, ಹೋಗೋಕ್ಕಾಗಿಲ್ಲ. ಸೊ ಈಗ ನಾವು ಎಡಿಟರ್ ಹುಡುಕ್ತಾ ಇದ್ದೀವಿ. ನನ್ನ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಸೊ ಗೈಸ್, ಸೊ ತುಂಬ ದಿನ ಆಯ್ತು ನನ್ನ ವ್ಲಾಗಲ್ಲಿ ಮಾತಾಡಿ ನನ್ನ ಪ್ಲ್ಯಾನ್ಸ್ನ. ಸೊ ಸೊ ವಾಟ್ ಐಮ್ ಡೂಯಿಂಗ್ ಇಸ್ ಐ ಆಮ್ ಪ್ಲಾನಿಂಗ್ ಅ ಟೀಮ್ ಸೊ ದಟ್ ಐ ಡೂ ಸ್ಟಫ್ಸ್ ಮೋರ್. ಸೊ ನಂಗೆ ರೀಲ್ಸ್ ಆಗಿದ್ದೇನು ಅಂದರೆ, ಇಲ್ಲಿವರೆಗೂ ಒಬ್ಬನೇ ಬಂದೆ ನನ್ನ ಫ್ಯಾಮಿಲಿ ಜೊತೆಗೆ. ನೌ ಐ ವಾಂಟ್ ಅ ಟೀಮ್ ಹೂ ವಿಲ್ ವರ್ಕ್ ವಿತ್ ಮೀ ಸೊ ದಟ್ ವಿ ಗೋ ಮೋರ್ ಆ್ಯಂಡ್ ಡೂ ಗ್ರೇಟ್ ಆ್ಯಂಡ್ ಇನ್ನೂ ಕ್ರಿಯೇಟಿವ್ ಕಂಟೆಂಟ್ ಮಾಡ್ಬೋದು. ಬನ್ನಿ ಹೋಗೋಣ. ನೋಡಿ ಗೈಸ್, ಕಮಿಟ್ ಆದ್ಮೇಲೆ 1 ತಿಂಗಳಾದ್ಮೇಲೆ ಇವತ್ತು ಬಂದವನೇ. ಸಂಜಯ್ ನೀನ್ ಹೇಳೋ. ಸಂಜಯ್ ಇವತ್ತು ತಾನೇ ಬಂದ ಕಮಿಟ್ ಆದ್ಮೇಲೆ. ಹೌದಪ್ಪ, ನೋಡ್ತಾ ಇದೀವಿ ನಿನ್ ಕೆಲ್ಸ. ಹೌದಪ್ಪ, ನೋಡ್ತಾ ಇದೀವಪ್ಪ. ಕಮಿಟ್ ಆದ್ಮೇಲೆ ಹಾರ್ಡ್ ವರ್ಕರ್ ಅಲ್ವಾ ಸಂಜಯ್? ಗೈಸ್, ಇವತ್ತಿನ ಶೂಟಿಗೆ ನನಗೆ ಐಡಿಯಾನೇ ಇಲ್ಲ ಏನು ನಡೀತಾ ಇದೆ ಅಂತ. ನೋಡಿ ಇಲ್ಲಿ ನಿಂಬೆಹಣ್ಣು ಪೋಣಿಸ್ತವನೆ. ಸಂಜಯ್ ನಿಂಬೆಹಣ್ಣು ಪೋಣಿಸ್ತವನೆ. ಅವರು ಅಷ್ಟೇ ಏನೋ ಸೂಜಿ ದಾರ ಹಾಕ್ತವ್ರೆ. ಇವನು ಗರ್ಲ್ ಫ್ರೆಂಡ್ ಜೊತೆ ರೀಲ್ಸ್ ಕಳ್ಸ್ಕೊಂಡವನೆ. ಗರ್ಲ್ ಫ್ರೆಂಡ್ ರೀಲ್ಸ್ ಶೇರ್ ಮಾಡ್ತವನೆ. ಸಂಜಯ್ ಫೋನಿಂದ ನೀನು ಏನೋ ಮಾಡ್ತಿದ್ಯಾ ನೀನು? ನಿನ್ ಫೋನಲ್ಲಿ ರೀಲ್ಸ್ ನೋಡ್ತಾವ ನೋಡೋ. ಗೈಸ್, ಸೊ ಶೂಟ್ಗೆ ನಾವು ಆಲ್ಮೋಸ್ಟ್ ನಾನು ಆಗಿಂದ ಒಂದು 3-4 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಗ್ಯಾಪಲ್ಲಿ ಒಂದಷ್ಟು ರೀಲ್ಸ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಲೈಲಾ ಎಲ್ಲಿದ್ದಾರೆ? ಮಜ್ನು ಎಲ್ಲಿ ನಿಮ್ಮ ಮಜ್ನು? ಯಾರು ಮಜ್ನು? ಯಾರು ಮಜ್ನು? ಲೈಲಾ ಮಜ್ನು ಫಿಕ್ಸ್ ಆಗ್ಬಿಟ್ಟವ್ರು ಅವ್ರಿಗವ್ರೆ. ಇವ್ರು ಲೈಲಾ ಅಂತ ಅವ್ರು ಮಜ್ನು ಅಂತೆ. ಚಂದ್ರ, ಇವ್ರು ಲೈಲಾ ಅಂತ ಅವ್ರು ಮಜ್ನು ಅಂತೆ. ಎಲ್ಲಿ ಮಜ್ನು ಅಂದ್ರೆ ಕೆಳಗೆ ಹೋಗಿದ್ದಾರೆ ಅಂತೆ.
ರಾಣಿನ ಕರ್ಕೊಂಡು ರಾಣಿ ಯಾರು ಮಧ್ಯದಲ್ಲಿ ರಾಣಿ ಫ್ಯಾನ್. ಸೊ ಇದೆಲ್ಲ ಪ್ರಾಪ್ಸ್ ಅಲ್ಲ ಪ್ರಾಪ್ಸ್. ಬಂದ್ರು ಕೆಲಸ ಮಾಡ್ರು ಪ್ರಾಪರ್ಟಿ ಕೆಲಸ ಮಾಡ್ರು. ನಿಮ್ಮ ಅಮ್ಮನ ಚಪ್ಪಲಿ ಸೈಜ್ ಗೊತ್ತೇನ್ರೋ ನಿಮ್ಗೆ? ಬಂದ್ರು ಅದು ಕೆಳಗೆ ಶೂಟ್. ಸೊ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನಮ್ಮ ಏರಿಯಲ್ಲಿ ಗಣೇಶ ಕೂರಿಸಿದ್ದಾರೆ ಅಂತ ಹೇಳಿ, ಗಣೇಶ ಕೂರಿಸಿದ್ದಾರೆ ಪಕ್ಕದಲ್ಲಿ. ಸೊ ಅಲ್ಲಿ ತುಂಬ ಕ್ರೌಡ್ ಇತ್ತು, ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇತ್ತು ಆಗಿಂದ. ಅದಕ್ಕೆ ನಮ್ಮ ಟೀಮು ನನಗೆ ಕೆಳಗೆ ಬರಬೇಡಿ ಅಂತ ಹೇಳಿದರು. ಕ್ರೌಡ್ ಖಾಲಿ ಆದಮೇಲೆ ಶೂಟ್ ಶುರು ಮಾಡೋಣ ಅಂತ ಇಷ್ಟೊತ್ತು ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ, ಏನೋ ಮಾಡ್ತವ್ರು ಅಂದ್ಕೊಂಡೆ. ಬಟ್ ಇದೆಲ್ಲ ರೆಡಿ ಮಾಡಿರೋದು ಇವರೇ, ನಮ್ಮ ಟೀಮು. ನೋಡಿ ಇದು ಮತ್ತು ಕ್ಯಾಮ್ರಾ ರೆಡಿ ಆಗ್ತಿದೆ. ಇದು ಸಿ ಏನೋ ಕುಟ್ಟವನೆ. ಸ್ಮೋಕ್ ಹಾಕಬ್ರದು ಸ್ಮೋಕ್ಗೆ ಸಂಜೆ ಹೋಗಿ ಹಾಕ್ಸ್ಕೊತವನೆ. ಕಡ್ಡಿ ಗಿಡ್ಡಿ ಎಲ್ಲ ತಂದ್ಬಿಟ್ಟವ್ರೆ. ಕುಟ್ಟ ಕ್ಲೀನಾಗಿ ಕುಟ್ಟಲೇ ಪುಟ್ಟಣ್ಣ. ನೀನ್ ಸುಟ್ಕಿ ಹಾಕ್ ಮತ್ತೆ ಬೆಳ್ಳಲ್ಲೇ ಇಡ್ಬೋದಿತ್ತು. ಈಗ ಇವತ್ತು ಮಾಡಿದ್ದ ಇದು ಮುಂಚೆನೇ ಇತ್ತಾ? ನೋಡಿ ಇದು ಇವರೇ ಮಾಡಿರೋದು ತ್ರಿಶೂಲ. ಏನೋ ಮಾಡವ್ರೆ, ನೋಡೋಣ ಏನು ಮಾಡ್ತಾರೆ. ಟೋಟಲ್ ಔಟ್ಪುಟ್ ಇವತ್ತು ಈ ವಿಡಿಯೋ ಶೂಟ್ ಆಗಿ ಇವತ್ತು ಎಡಿಟ್ ಮಾಡಿ ನಾನು ಕಳಿಸ್ಬೇಕು. ಇದಾದ್ಮೇಲೆ ನನಗಿರೋದು ಹಬ್ಬ. ಸಂಜಯ್ ಎಲ್ಲ ಕರ್ಕೊಂಡೋಗು ಅಂತಿದ್ದಲ್ಲ, ಹೇಳ ಬಿಡ ಮಚ್ಚ. ನೋಡಿ ಇಲ್ಲಿ ಕೋರಿಯೋಗ್ರಫಿ ನಡೀತಾ ಇದೆ ಇವ್ರದ್ದು. ಇವರು ಈಗ ಡ್ಯಾನ್ಸ್ ಆಡ್ತಾರೆ ಎಲ್ಲರೂ. ಕ್ರೌಡ್ ಎಲ್ಲ ಕಮ್ಮಿ ಆಗಿದೆ ಈಗ. ನಾವು ಇಲ್ಲೆಲ್ಲರೂ ಶೂಟ್ ಮಾಡಬೇಕು ಅಂತಿರೋದು. ಬಟ್ ಏನಾಗುತ್ತೆ ನೋಡೋಣ. ಭಾನುವಾರ ಸಾಯಂಕಾಲ 6 ಗಂಟೆಗೆ ನಗರದ ರಾಜ್ಯ ಬೀದಿಗಳು ಥ್ಯಾಂಕ್ ಯು. ನೋಡಿ ಗೈಸ್ ನೋಡಿ, ಸ್ಮೋಕ್ಗೆ ಹೊಗೆ ಹಚ್ಚಿದಾಯ್ತು. ಐ ಮೀನ್ ಕೋಲು ಈಗ ದಾರದ ಮೇಲೆ ಹೊಗೆ ಶುರುವಾಗುತ್ತೆ. ಗೈಸ್ ನಮ್ಮ ಶೂಟ್ಗೆ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ? ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ. ಅವ್ರ ಸ್ಟೈಲ್. ನಮ್ಮ ಗೈಸ್ ಎಲ್ಲ ಪ್ರಾಪ್ಸ್ ಎತ್ಕೊಂಡ್ಬಂದವ್ರು ನೋಡಿ. ಗೈಸ್ ಈಗ ಶೂಟ್ ಶುರು ಮಾಡಬೇಕು. ಅದ್ರ ಗ್ಯಾಪಲ್ಲಿ ಇವರು ಬನ್ಗಳು ತಿನ್ಕೋತವ್ರೆ. ಬನ್ನು ಚಿಪ್ಸು ನೋಡಿ. ಇನ್ನೂ ಶೂಟ್ ಶುರು ಆಗಿಲ್ಲ. ಟೈಮು 9:30 ಗಂಟೆ ಆಗ್ತೈತೆ. ಶಾರ್ಟ್ಸ್ ಅಂಟಿಸ್ತಾರೆ ನೋಡಿ. ಈಗ ಮುಡಿಯುತ್ತೆ ನೋಡಿ. ಈಗ ರಪ್ಪ ಬರೀ ಹೋಗ್ತಾ ಇದ್ಮೇಲೆ ಹೊಡಿತಾನೆ ಇಲ್ಲ. ಈಗ ನೋಡಿ ಅಪ್ಪ ಅಮ್ಮ ನೋಡಿ ಜಾಸ್ತಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಫೈನಲಿ ಶೂಟ್ ಶುರುವಾಗಿದೆ. ಈ ಬೈಕಲ್ಲಿ ನಾನು ಈಗ ಎಂಟ್ರಿ ಕೊಡೋ ಶಾಟ್. ಆ್ಯಂಡ್ ನಮ್ಮ ಕ್ಯಾಮ್ರಾ ಟೀಮು ರೆಡಿ ಇದೆ. ಜಸ್ಟ್ ವೇಟಿಂಗ್ ಗೈಸ್. ತುಂಬ ಹೊತ್ತಾಯಿತು. ಆಲ್ಮೋಸ್ಟ್ 4 ಅವರ್ಸಿಂದ ಮಾಡ್ತಾನೆ ಇದ್ದೀವಿ ಶೂಟು. ಈಗ ಶುರು ಆಗ್ತಾ ಇದೆ ಆಲ್ಮೋಸ್ಟ್. ಹಾಕಿ ಬೇಗ ಮಾಡೋಣ. ಏನು ಮಾಡೋದು ನೋಡೋಣ. ಬಂದು ಕೇಳಿದ್ರೆ ಸ್ಟಾರ್ಟ್ ಮಾಡಿ. ಬ್ಯಾಗ್ ಅಷ್ಟೇ ಲೋಗಿ ಫೋನ್ ಮಾಡ್ತು ನೋಡು. ಎಷ್ಟು ಬೆಳ್ಳೆ ಕಾಯ್ತಾರೆ ಲೈಟ್ ಅಲ್ಲಿ. ನಾನೇ ಕಾಯ್ತಿರ್ತೀನಿ ಗೈಸ್. ಇಷ್ಟೇ ಶಾರ್ಟ್ ಬಂದು ಡ್ರ್ಯಾಗನ್ ತರ ಬೆಂಕಿ ಬಿಡ್ತಾವನ ಆ ಕಡೆ ಈ ಕಡೆ ಬಾಯಲ್ಲಿ ಬಿಡ್ತಾನ. ನೋಡು ಗ್ಲಾಸ್ ಬೇಡ ಅಲ್ಲ ದೊಡ್ಡ ಹಿಡ್ಕೊಂಡೆ ಬರ್ತು. ಒನ್ ಟೇಕ್ ಆರ್ಟಿಸ್ಟ್ ಇಬ್ರು ಇಟ್ಕೊಳ್ರ. ಶೂಟ್ ಇನ್ನು ಮುಗಿದಿಲ್ಲ. ಬಟ್ ನಮ್ಮ ಟೀಮ್ ಎಲ್ಲ ಊಟ ಮಾಡ್ತವ್ರೆ, ಬ್ಯಾಟಿಂಗ್ ಮಾಡ್ತವ್ರೆ. ಇನ್ಯಾರು ಬೇಕಾ? 1:15 ಏನು ಮಾಡ್ತವ್ರು ನೋಡಿ ಗೈಸ್. ಫೈನಲಿ ನಮ್ಮ ಶೂಟ್ ಇವತ್ತು ಮುಗೀತು. 2 ಗಂಟೆ ಟೈಮು. ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕಿದ್ದಾರೆ ನಮ್ಮ ಕಂಪ್ಲೀಟ್ ಟೀಮು.
ಸೊ ಫಸ್ಟು ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಟೀಮು ಶ್ರೀವತ್ಸ, ಅದು ಬಿಟ್ಟರೆ ಇದು ಫುಲ್ ಡ್ಯಾನ್ಸ್ ಕ್ರ್ಯೂ, ಸಾಯಿಲು, ಚಂದ್ರ, ರೋಶ್ನಿ ಮತ್ತು ಅವ್ರ ಡ್ಯಾನ್ಸ್ ಕ್ರ್ಯೂ. ನಿಮ್ಮ ಹೆಸರುಗಳು ಮಾಡ್ತದೆ, ಸಾರಿ, ನಿಮ್ಮ ಹೆಸರು ಹರ್ಷ, ನಿಮ್ಮ ಹೆಸರು ಮೋನಿಶಾ, ನಂದಕುಮಾರ್, ಇಂದ್ರ, ಮತ್ತು ಇವನು ಲಾಸ್ಟಲ್ಲಿ ಬಂದ ಕಬಾಬ್ ತಿನ್ನೋಕ್ಕೆ ಲೋಕಿ. ಪಾಪ ಅವನು ಹೋಗಿದ್ದ ಬೈಕ್ ತರೋಕ್ಕೊಂದು, ಅಲ್ಲಿ ಕೈ ಕೊಡ್ತು ಬೈಕ್ ಅಂತ ತಳ್ಳಿ ಪಾಪ ಅವನು ಒದ್ದಾಡೋನೆ. ಎವ್ರಿ ಒನ್ ಹಸ್ಬಿಟ್ಟು ಲಾಡ್ ಆಫ್ ಎಫರ್ಟ್ಸ್. ಆ್ಯಂಡ್ ಅದು ಬಿಟ್ಟರೆ ನಮ್ಮ ರೋಶ್ನಿ ಮತ್ತು ಚಂದ್ರ ಅವ್ರದ್ದು ಒಂದು ಸ್ವರ್ಣ ಕಲಿಕೆ, ಡ್ಯಾನ್ಸ್ ಕ್ಲಾಸು ಮತ್ತು ಕಾಸ್ಟ್ಯೂಮ್ ಮತ್ತು ಪ್ರಾಪರ್ಟಿ. ಈ ಥರ ನಿಮ್ಮ ವೀಡಿಯೋಸ್ಗೆ ಪ್ರಾಪರ್ಟೀಸ್ ಬೇಕು ಅಂದರೆ ನೀವು ನೋಡಿರ್ತಾರೆ ಚಂದ್ರನ ಬೇಜಾನ್ ಸರಿ ಬ್ಲಾಗಲ್ಲಿ. ಸೊ ಅವನ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ, ಅದನ್ನು ಟ್ಯಾಗ್ ಮಾಡಿರ್ತೀನಿ, ಅದು ಸ್ಕ್ರೀನ್ಶಾಟ್ ಕಳಿಸಿ ನನಗೆ. ಇಲ್ಲಿ ಆ್ಯಡ್ ಮಾಡಿದ್ದೀನಲ್ಲ, ಅವ್ರಿಗೆ DM ಮಾಡಿ ನಿಮ್ಗೆ ಯಾರು ಈ ಥರ ಬೇಕು ಅಂದರೆ. ಅದು ಬಿಟ್ಟರೆ ನಮ್ಮ ಹಿಂದಲ್ಲಿ ಎತ್ತಿ ದೇವರು ಇದನ್ನು ಒಂದೇ ದಿನದಲ್ಲಿ ಪಾಪ ಮಾಡಿದ್ದವ್ರು, ಬ್ಯಾನರ್ ಮಾಡಿಸ್ಕೊಂಬಂದು ಸಾಯಿಲ್ ಮತ್ತು ಚಂದ್ರ ಹೋಗಿ ಇದನ್ನ ಕಟ್ ಮಾಡಿ ಸಕ್ಕದಾಗಿ ಬಂದಿದೆ. ಇದಿಲ್ಲ ಅಂದಿದ್ರೆ ವಿಡಿಯೋಗೆ ಲುಕ್ಕೇ ಇರ್ತಿರ್ಲಿಲ್ಲ, ಸಕ್ಕದಾಗಿ ಬಂದಿದೆ. ಈ ಥರದ್ದೆಲ್ಲ ಮಾಡ್ತಾರೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಥ್ಯಾಂಕ್ ಯು ಚಂದ್ರ, ಥ್ಯಾಂಕ್ ಯು ರೋಶ್ನಿ ಫಾರ್ ಯರ್ ಎಫರ್ಟ್ಸ್. ಅಲ್ಲಿ ಅವನದು ಬೇಜಾನ್ ಎಫರ್ಟ್ಸ್ ಇದೆ ಇವತ್ತು. ಬಟ್ ಅವ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡೆ, ಅವನಿಗೆ ಗರ್ಲ್ ಫ್ರೆಂಡ್ ಹತ್ರನೇ ಮಾತಾಡ್ತಾನೆ 24 ಗಂಟೆ. ಶೂಟಲ್ಲೂ ಗರ್ಲ್ ಫ್ರೆಂಡ್ ಇಲ್ಲ ಗೈಸ್, ಇವತ್ತು ಅವ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಿಲ್ಲ ಪಾಪ, ತುಂಬ ಕಷ್ಟಪಟ್ಟು ಅವ್ನಿಗೊಂದು ಜಾದುಕ್ಕಿ ಜಪ್ಪಿ ಕೊಡ್ನ. ಹೆಂಗಿತ್ತು? ಭಯ ಆಯ್ತಾ? ನೈಟೆಲ್ಲ ಮಾಡ್ದಲ್ಲ. ಭಯ ಆಯ್ತಾ? ಏನಕ್ಕೆ ಭಯ ಆಯ್ತು? ಚೆನ್ನಾಗಿತ್ತು. ಎಷ್ಟೊತ್ತು ಶೂಟ್ ಮಾಡಿದ್ವಲ್ಲ, ಟೇಕ್ ತಗೊಂಡ್ ಮಾಡ್ದಲ್ಲ. ಇನ್ನೆಲ್ಲ ರೀಲ್ಸ್ ಹಂಗೆ ಮಾಡೋಣ ಆಯ್ತಾ? 1 ಮಿಲಿಯನ್ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ. 100% ಓಕೆ, ಸಪೋರ್ಟ್, ಫುಲ್ ಎಫರ್ಟ್ಸ್. ನಮ್ಮ ಅಪ್ಪ ಪಟಾಕಿ ಹೊಡಿಬೇಕಾದ್ರೆ ಹೋಗಿ ಪಟಾಕಿ ಮುಂದೆ ನಿಂತ್ಕೊಂಡು ಚೇರ್ ಎತ್ಕೊಂಡು ನಿಂತ್ಕೊಂಡು ಏನೇನೋ ಸರ್ಕಸ್ ಮಾಡೋದು. ಯಾಕೆ ಹೋಗಿದ್ರಿ ಪಟಾಕಿ ಹೊಡಿಬೇಕಾದ್ರಲ್ಲಿ? ಏನು ತೊಗೊಂಬರಕ್ಕೆ ಹೋದೆ ಅಲ್ಲಿ, ಚೇರ್ ಅಲ್ಲ ಪಟಾಕಿ ಸಿಡಿ ತಂದು ಚೇರ್ ಇಟ್ಕೊಂಡು ಹಂಗೆ ಹೋದೆ. ಅದು ಪ್ಯಾಂಟ್ಗೆ ಸ್ವಲ್ಪ ಬಿದ್ದಿದೆ. ಅಷ್ಟತ್ರ ನಿಂತ್ಕೊಂಡಿದ್ರಲ್ಲ ನೀವು. ಓಕೆ, ಸೊ ದಿಸ್ ವಾಸ್ ಅವರ್ ಶೂಟ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ತುಂಬ ಮಾತಾಡೋಕ್ಕಾಗಿಲ್ಲ ತುಂಬ ಕಡೆ ಬ್ಲಾಗಲ್ಲಿ ನಾನು, ಬಟ್ ಅಲ್ಟಿಮೇಟ್ ಆಗಿದ್ದು ಎಕ್ಸ್ಪೀರಿಯನ್ಸ್. ನಾವು ಪರ್ಮಿಷನ್ ತೊಗೊಂಡಿದ್ವಿ ಪೊಲೀಸವ್ರ ಹತ್ರ. ಆ್ಯಂಡ್ ಕಂಪ್ಲೀಟ್ ರೋಡ್ ಆಲ್ಮೋಸ್ಟ್ ಅಲ್ಲಿ ಏನೂ ಸೀನ್ ಇರಲಿಲ್ಲ, ಖಾಲಿ ಆಯಿತು, ಎಲ್ಲ ಖಾಲಿ ಇತ್ತು. ಅದಕ್ಕೆ ಒಂಚೂರು ನೆಕ್ಸ್ಟ್ ಲೆವೆಲಾಗಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್ಕಲ್ ಗಣೇಶ ಅಂತ, ನಮ್ಮ ಏರಿಯಾಲಿ ಕೂರಿಸ್ತಾರೆ ಅವ್ರಿಗೆ. ಬಿಕಾಸ್ ಆ ಲೈಟಿಂಗ್ ಅದೆಲ್ಲ ಯೂಸ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ದೆ ಅವರು. ಪಾಪ ತುಂಬ ಹೊತ್ತು ನಮ್ಮ ಜೊತೆ ಇದ್ದು ಶೂಟ್ ಮುಗಿಯೋರ್ಗೂ ಇದ್ದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಆ್ಯಂಡ್ ನಾನು ಮಾತಾಡಬೇಕಾಗಿರೋದು ಮೇನ್ ಪಾಯಿಂಟ್ ಏನು ಅಂದರೆ ಟ್ರಿಪ್ ಬಗ್ಗೆ. ಸೊ ನಾನು ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಜೊತೆಗೆ. ಸೊ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ 2 ಮೇಲ್ 2 ಫೀಮೇಲ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಫೀಮೇಲ್ದು ನನಗೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಫೀಮೇಲ್ ಆದರೆ ಫ್ರೆಂಡೇ ಬರಬೇಕು, ಫ್ರೆಂಡ್. ನಾನು ಒಂದು ಸಿಂಗಲ್ ಹುಡುಗಿನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಫೀಮೇಲ್ ಕರ್ಕೊಂಡು ಹೋಗ್ಲಾ ಬ್ಯಾಡ್ವಾ ಅದು ನನಗೆ ಇನ್ನೂ ಶ್ಯೂರ್ ಇಲ್ಲ. ಬಿಕಾಸ್ ಏನೋ ಮಾಡೋಕ್ಕೋಗಿ ಏನೋ ಆಗಬಾರ್ದು. ನೀವು ಕಮೆಂಟ್ ಹಾಕಿ, ಇಫ್ ಯು ಫೀಲ್ ದಟ್ ಇಟ್ಸ್ ಸೇಫ್ ಆ್ಯಂಡ್ ಇಟ್ಸ್ ಗುಡ್ ಟು ಟೇಕ್ ಅ ಫೀಮೇಲ್ ವಿತ್ ಅಸ್, ವಿ ವಿಲ್ ಡೂ ದ್ಯಾಟ್. ಇಲ್ಲ ಅಂದರೆ ಫೀಮೇಲ್ನ ಡ್ರಾಪ್ ಮಾಡಿ ಬರೀ 4 ಮೇಲ್ನ ಕರ್ಕೊಂಡು ಹೋಗೋಣ. ನಿಮ್ಮ ಒಪಿನಿಯನ್ ಕಮೆಂಟ್ ಹಾಕಿ. ಬಟ್ ಸಕಲೇಶ್ಪುರ ಫೈನಲ್ ಆಗಿದೆ. ಸಕಲೇಶ್ಪುರಕ್ಕೆ ಹೋಗೋದಾ ವಯನಾಡ್ಗೆ ಹೋಗೋದಾ ಒಂಚೂರು ಕನ್ಫ್ಯೂಸ್ ಆಗಿದ್ದೀನಿ. ನೀವೇನು ಕಮೆಂಟ್ ಹಾಕ್ತೀರಾ ಅದನ್ನು ಫಿಕ್ಸ್ ಮಾಡೋಣ. ಸಕಲೇಶ್ಪುರನ ವಯನಾಡ, ಬರೀ ಹುಡುಗರು ಕರ್ಕೊಂಡು ಹೋಗ್ಬೇಕಾ ಇಲ್ಲ ಹುಡುಗಿನೂ ಕರ್ಕೊಂಡು ಹೋಗ್ಬೇಕಾ, ಇದು ನೀವು ಹೇಳಿ. ಆಮೇಲೆ ನಾನು ವಿನ್ನರ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸೀನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.